Hi, hello, namaskara. Welcome to 90 plus marks video series part 5. In this video, we are going to discuss a very important 3 marks questions and answers. So, don't skip the video, watch until the end. If you skip this video, you may lose the marks. So, let's begin the class. The first question is here. According to Basavana, how does a poor man and a rich man express their devotions to God? ಬಸವಣ್ಣರವರ ಪ್ರಕಾರ ಒಬ್ಬ ಬಡವ ಮತ್ತು ಒಬ್ಬ ಶ್ರೀಮಂತ ತನ್ನ ಒಂದು ಭಕ್ತಿಯನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್. ದ ವಚನ ದ ಟೆಂಪಲ್ ಆ್ಯಂಡ್ ದ ಬಾಡಿ ವಾಸ್ ರಿಟನ್ ಬೈ ಬಸವಣ್ಣ. ಬಸವಣ್ಣವರು ದ ಟೆಂಪಲ್ ಆ್ಯಂಡ್ ದ ಬಾಡಿ ಅಂತೇಳಿ ವಚನವನ್ನು ಏನು ಮಾಡ್ತಾರೆ, ಬರೀತಾರೆ. ಹಿ ಸೇಸ್ ದ್ಯಾಟ್ ರಿಚ್ ಪೀಪಲ್ ಬಿಲ್ಡ್ ಟೆಂಪಲ್ಸ್ ಆ್ಯಂಡ್ ಶೋ ದೇರ್ ಡಿವೋಷನ್ ಟು ದ ಲಾರ್ಡ್ ಶಿವ. ಶಿವನಿಗೆ ಶ್ರೀಮಂತರು ಭಕ್ತಿಯನ್ನು ಯಾವ ರೀತಿ ಬಿಂಬಿಸ್ತಾರೆ ಅಂತಂದಾಗ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ಭಕ್ತಿಯನ್ನು ಬಿಂಬಿಸ್ತಾರೆ. ಸೊ ಬೀಯಿಂಗ್ ಅ ಪುವರ್ ಹಿ ಕುಡ್ ನಾಟ್ ಅಫೋರ್ಡ್ ಟು ಬಿಲ್ಡ್ ಅ ಟೆಂಪಲ್. ಸೊ ಬಡವನಾಗಿದ್ದ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿ ಗುಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅವನ ಕೈಲಿ ಆಗೋದಿಲ್ಲ. ಸೊ ಹಿ ಕನ್ಸಿಡರ್ಡ್ ಹಿಸ್ ಬಾಡಿ ಆ್ಯಸ್ ಅ ಟೆಂಪಲ್. ಹಾಗಾಗಿ ತನ್ನ ದೇಹವನ್ನು ದೇಗುಲವನ್ನಾಗಿ ವಿತ್ ಲೆಗ್ಸ್ ಆ್ಯಸ್ ಫಿಲ್ಲರ್ಸ್ ಆ್ಯಂಡ್ ಹೆಡ್ ಆ್ಯಸ್ ದ ಕುಫೋಲಾ. ತನ್ನ ಕಾಲುಗಳೇ ಇಲ್ಲಿ ಏನಾಗಿರ್ತವೆ ಅಂತಂದಾಗ ಫಿಲ್ಲರ್ಸ್ಗಳಾಗಿರ್ತವೆ, ಮತ್ತು ತನ್ನ ತಲೆಯೇ ಶಿರವಾಗಿ ಕಿರೀಟವಾಗಿ ಇಲ್ಲಿ ಏನಾಗಿರ್ತದೆ ಇರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಿ ಬಿಲೀವ್ಡ್ ದ್ಯಾಟ್ ಮ್ಯಾನ್ ಮೇಡ್ ಟೆಂಪಲ್ಸ್ ಮೇ ಫಾಲ್ ಬಟ್ ಟ್ರೂ ಡಿವೋಷನ್ ಟು ಗಾಡ್ ಲೈವ್ಸ್ ಫಾರ್ ಎವರ್. ನೋಡಿ, ಮಾನವ ನಿರ್ಮಾಣ ಮಾಡಿದಂಥ ದೇವಸ್ಥಾನಗಳು ಏನಾಗ್ತವೆ, ಬೀಳ್ತವೆ, ಬಟ್ ನಿಜವಾದ ಭಕ್ತಿ ಅನ್ನುವಂಥದ್ದು ಏನಾಗ್ತದೆ, ಯಾವತ್ತೂ ಕೂಡ ದೇವರಲ್ಲಿ ನೆಲೆಸ್ತಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್, ವೈ ಡಿಡ್ ವಿಲಿಯಮ್ ವರ್ಡ್ಸ್ವರ್ತ್ ಸೇ ದ್ಯಾಟ್ ಹೀಸ್ ಮೂವಿಂಗ್ ದ ಬೋಟ್ ಈಸ್ ಆ್ಯನ್ ಆ್ಯಕ್ಟ್ ಆಫ್ ಸ್ಟೆಲ್ತ್? ವೈ ವಾಸ್ ಹಿ ಗಿಲ್ಟಿ ಆಫ್ ಹೀಸ್ ಆ್ಯಕ್ಟ್? ನೋಡಿರಿ, ಇಲ್ಲಿ ವಿಲಿಯಮ್ಸ್ ವರ್ಡ್ಸ್ವರ್ತರವರು ಯಾಕೆ ಈ ರೀತಿ ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಿರಿ. ಅಕಾರ್ಡಿಂಗ್ ಟು ವಿಲಿಯಮ್ ವರ್ಡ್ಸ್ವರ್ತ್, ಹಿ ಸೇಸ್ ದ್ಯಾಟ್ ದ ಮೂವಿಂಗ್ ಬೋಟ್ ಈಸ್ ಆ್ಯನ್ ಆ್ಯಕ್ಟ್ ಆಫ್ ಸ್ಟೆಲ್ತ್. ಇದು ಯಾಕೆ ಒಂದು ಕಳ್ಳತನದ ಕ್ರಿಯೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ, ಮತ್ತು ಯಾಕೆ ಅವರು ಅದಕ್ಕೆ ಗಿಲ್ಟಿಯನ್ನು ಪಡ್ತಾ ಇದ್ದಾರೆ, ವೇದನೆಯನ್ನು ಪಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಇನ್ ದ ಪ್ರೆಲ್ಯೂಡ್ ವಿಲಿಯಮ್ ವರ್ಡ್ಸ್ವರ್ತ್ ವಾಸ್ ಅಟ್ರಾಕ್ಟೆಡ್ ಬೈ ನೇಚರ್ ಆ್ಯಂಡ್ ಅಡ್ವೆಂಚರ್. ಇಲ್ಲಿ ವಿಲಿಯಮ್ಸ್ ವರ್ಡ್ಸ್ವರ್ತರವರು ಒಂದು ಪರಿಸರ ಮತ್ತು ಒಂದು ಸಾಹಸದಿಂದ ಏನು ಮಾಡ್ತಾರೆ, ಭಾಳಷ್ಟು ಅಟ್ರಾಕ್ಟ್ ಆಗಿರ್ತಾರೆ ಮತ್ತು ಆಕರ್ಷಿತರಾಗಿರ್ತಾರೆ. ಹಿ ಸಾ ಅ ಬೋಟ್ ಟೈಡ್ ಇನ್ ಅ ರಾಕಿ ಕೇವ್ ಆ್ಯಂಡ್ ದ ಓನರ್ ವಾಸ್ ನಾಟ್ ಪ್ರೆಸೆಂಟ್. ಅವರು ಒಂದು ಬೋಟನ್ನು ನೋಡ್ತಾರೆ, ಒಂದು ಬಂಡೆಗೆ ಕಟ್ಟಿರುವಂತಹ ಬೋಟನ್ನು ನೋಡ್ತಾರೆ, ಮತ್ತು ಅಲ್ಲಿ ಯಾರೂ ಕೂಡ ಓನರ್ ಇರಲಿಲ್ಲ. ಅದನ್ನು ನೋಡ್ಕೊಂಡು ಏನು ಮಾಡ್ತಾರೆ ಇವರು, he quietly unfastened the chain and pushed the boat into the water. ಆ ಒಂದು ಸಮಯದಲ್ಲಿ ಅದನ್ನು ನೋಡಿಕೊಂಡು ಚೈನನ್ನು ಬೀಸ್ತಾರೆ, ಆ ಹಗ್ಗವನ್ನು ಬೀಸ್ತಾರೆ, ಮತ್ತು ಬೋಟನ್ನು ಏನು ಮಾಡ್ತಾರೆ, ಪುಷ್ ಮಾಡ್ತಾ ಒಳಗಡೆ ತೊಗೊಂಡು ಹೋಗ್ತಾರೆ. ಹಿ ರೋಡ್ ಇಟ್ ಸೈಲೆಂಟ್ಲಿ ಸೊ ದ್ಯಾಟ್ ನೋ ಒನ್ ಕುಡ್ ಸಿ ಆರ್ ಹಿಯರ್ ಹಿಮ್. ಅದನ್ನು ವೆರಿ ಸೈಲೆಂಟಾಗಿ ಏನು ಮಾಡ್ತಾರೆ, ನೀರಿನಲ್ಲಿ ತಳ್ತಾ ಒಳಗಡೆ ಹೋಗ್ತಾರೆ, ಮತ್ತು ಇದನ್ನು ಯಾರೂ ಕೂಡ ನೋಡೋಂಗಿಲ್ಲ, ಯಾರೂ ಕೂಡ ಕೇಳೋದಿಲ್ಲ. So he called it is an act of stealth because he knew he had taken the boat without permission. ಇದನ್ನು ಆ್ಯಕ್ಟ್ ಆಫ್ ಸ್ಟೆಲ್ತ್ ಅಂತ ಯಾಕೆ ಕರೆದ್ರು ಅಂತಂದಾಗ, ಯಾವುದೇ ರೀತಿಯಾಗಿ ಇನ್ನೊಬ್ಬರ ವಸ್ತುವನ್ನು ಪರ್ಮಿಷನ್ ಇಲ್ಲದೆ ಅದನ್ನು ತೆಗೆದುಕೊಂಡು ಹೋಗಿದ್ದಕ್ಕಾಗಿ ಇದಕ್ಕೆ ಆ್ಯಕ್ಟ್ ಆಫ್ ಸ್ಟೆಲ್ತ್ ಅಂತ ಏನು ಮಾಡ್ತಾರೆ, ವಿಲಿಯಮ್ ವರ್ಡ್ಸ್ವರ್ತರವರು ತಿಳಿಸ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್, ಹೌ ಡಸ್ ದುರ್ಯೋಧನ ಡಿಪೆಂಡ್ ಕರ್ಣ ಅಗೇನ್ಸ್ಟ್ ಭೀಮಾಸ್ ಅಕ್ಯೂಜೇಷನ್ಸ್? ಇಲ್ಲಿ ಭೀಮನು ಏನು ಮಾಡ್ತಾ ಇರ್ತಾನೆ, ಕರ್ಣನಿಗೆ ಏನು ಮಾಡ್ತಾ ಇರ್ತಾನೆ, ವಿರುದ್ಧವಾಗಿ ಮಾತಾಡ್ತಾ ಇರ್ತಾನೆ, ಅವನಿಗೆ ಹೀಯಾಳಿಸಿ ಮಾತನಾಡ್ತಾ ಇರ್ತಾನೆ. ಅಂಥ ಸಮಯದಲ್ಲಿ ದುರ್ಯೋಧನ ಏನು ಮಾಡ್ತಾನೆ, ಅವನನ್ನು ರಕ್ಷಣೆ ಮಾಡಲಿಕ್ಕೆ, ಕರ್ಣನನ್ನು ರಕ್ಷಣೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾನೆ. ಏನೇನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಿ. ದುರ್ಯೋಧನ ಆರ್ಗ್ಯೂಡ್ ದ್ಯಾಟ್ ಬ್ರೇವರಿ ಈಸ್ ದ ಟ್ರೂ ಮಾರ್ಕ್ ಆಫ್ ಕ್ಷತ್ರಿಯ. ಒಬ್ಬ ನಿಜವಾದ ಕ್ಷತ್ರಿಯನ ಶೌರ್ಯತನ ಅನ್ನುವಂಥದ್ದು ಏನಾಗಿರ್ತದ, ಅವನ ಒಂದು ಐಡೆಂಟಿಟಿ ಆಗಿರ್ತದ ಅನ್ನುವಂಥದ್ದನ್ನು ಹೇಳ್ತಾರೆ. ಹಿ ಸೇ ದ್ಯಾಟ್ ಕರ್ಣಾಸ್ ಸ್ಕಿಲ್ ಆ್ಯಂಡ್ ಕರೇಜ್ ಪ್ರೂವ್ ಹಿಸ್ ರಾಯಲ್ ಕ್ವಾಲಿಟೀಸ್. ಕರ್ಣನ ಒಂದು ಕೌಶಲ್ಯ ಮತ್ತು ಅವನ ಒಂದು ಧೈರ್ಯ ಇವನ ಒಂದು ರಾಯಲ್ ಕ್ವಾಲಿಟೀಸ್ಗಳನ್ನು ತಿಳಿಸ್ಕೊಡ್ತವೆ, ರಾಜನ ಒಂದು ಕ್ವಾಲಿಟಿಗಳನ್ನು ತಿಳಿಸ್ಕೊಡ್ತವೆ ಅನ್ನುವಂಥದ್ದನ್ನು ದುರ್ಯೋಧನ ಹೇಳ್ತಾನೆ. ಹಿ ಡಿಕ್ಲೇರ್ಡ್ ದ್ಯಾಟ್ ಕರ್ಣ ವಾಸ್ ವರ್ತಿ ಆಫ್ ಬೀಯಿಂಗ್ ಅ ಕಿಂಗ್. ಸೊ ಹಿ ಡಿಕ್ಲೇರ್ಡ್,
ಏನು ಮಾಡ್ತಾನೆ, ಡಿಕ್ಲೇರ್ ಮಾಡ್ತಾನೆ, ಕರ್ಣ ವಾಸ್ ವರ್ತಿ ಆಫ್ ಬೀಯಿಂಗ್ ಅ ಕಿಂಗ್, ರಾಜನಾಗಿ ಅಧಿಕಾರವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹನಿದ್ದಾನೆ ಅನ್ನುವಂಥದ್ದನ್ನು ಸ್ಟೇಟ್ಮೆಂಟನ್ನು ನೀಡ್ತಾನೆ. ಸೊ ಹಿ ಕ್ರೌನ್ ದ ಕರ್ಣ ಆ್ಯಸ್ ದ ಕಿಂಗ್ ಆಫ್ ಅಂಗ, ಹಾಗಾಗಿ ಕರ್ಣನನ್ನು ಅಂಗದ ರಾಜನನ್ನಾಗಿ ದುರ್ಯೋಧನ ಏನು ಮಾಡ್ತಾನೆ, ನೇಮಿಸ್ತಾನೆ. ದಸ್ ದುರ್ಯೋಧನ ರಿಸ್ಟೋರ್ಡ್ ಕರ್ನಾಸ್ ಆನರ್ ಆ್ಯಂಡ್ ಸ್ಟೇಟಸ್, ಕರ್ಣನ ಒಂದು ಗೌರವ ಮತ್ತು ಅವನ ಒಂದು ಸ್ಟೇಟಸನ್ನು ಮತ್ತೆ ಅವನಿಗೆ ಏನು ಮಾಡ್ತಾನೆ, ರೀಸ್ಟೋರ್ ಮಾಡ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ದ್ಯಾಟ್ ಮೇಕ್ ಆ್ಯನ್ ಆ್ಯಕ್ಟ್ ಆಫ್ ಅ ಮಾರಲ್ ಒನ್ ಆ್ಯಸ್ ಟೋಲ್ಡ್ ಬೈ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿಯವರ ಪ್ರಕಾರ ಈ ಡಿಫ್ರೆಂಟ್ ಆಗಿರುವಂಥ ಪ್ರಿನ್ಸಿಪಲ್ಗಳ ಜೊತೆಗೆ ಆ್ಯನ್ ಆ್ಯಕ್ಟ್ ಆಫ್ ಮಾರಲ್, ನೈತಿಕ ಕೆಲಸ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ಮಹಾತ್ಮ ಗಾಂಧಿಯವರು ಹೇಳಿದ್ರು ಅಂತ ಕೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಮಹಾತ್ಮ ಗಾಂಧಿ, ಆ್ಯನ್ ಆ್ಯಕ್ಟ್ ಈಸ್ ಮಾರಲ್ ಇಫ್ ಇಟ್ ಸ್ಪ್ರಿಂಗ್ಸ್ ಫ್ರಮ್ ಒನ್ಸ್ ಓನ್ ಫ್ರೀ ವಿಲ್. ಯಾರೋ ಒಬ್ಬರು, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸ್ವತಃ ಯಾವುದೇ ಒಂದು ಆಸೆ ಇಲ್ಲದೆ ಏನಾದರೂ ಆ ಕೆಲಸವನ್ನು ಮಾಡಿದ್ದೆ ಆದರೆ ಅದಕ್ಕೇನಂತ ಕರಿತೀವಿ, ಆ್ಯನ್ ಆ್ಯಕ್ಟ್ ಆಫ್ ಮಾರಲ್ ಅಂತ ಕರಿತೀವಿ. ಸೊ ಆ್ಯಕ್ಟ್ ಇಟ್ ಮಸ್ಟ್ ಬಿ ಡನ್ ವಿತೌಟ್ ಕಂಪಲ್ಷನ್ ಆ್ಯಂಡ್ ಫಿಯರ್. ಇದನ್ನು ಯಾವುದೇ ಒಂದು ಕಂಪಲ್ಷನ್ ಇಲ್ಲದೆ, ಭಯ ಇಲ್ಲದೆ ಏನು ಮಾಡಬೇಕಾಗಿರ್ತದೆ, ಮಾಡಿದ್ದೇ ಆದರೆ ಅದು ಏನಾಗಿರ್ತದೆ, ಇಟ್ ಈಸ್ ಆ್ಯನ್ ಆ್ಯಕ್ಟ್ ಆಫ್ ಮಾರಲ್. ಸೊ ದ ಇಂಟೆನ್ಷನ್ ಬಿಹೈಂಡ್ ದ ಆ್ಯಕ್ಟ್ ಶುಡ್ ಬಿ ಡೂ ಗುಡ್. ಯಾವುದೇ ಒಂದು ಕೆಲಸವನ್ನು ನಾವು ಒಳ್ಳೆಯ ರೀತಿಯಾಗಿ ಮಾಡಿದ್ದೇ ಆದರೆ ಇಟ್ ಈಸ್ ಆನ್ ಆ್ಯಕ್ಟ್ ಆಫ್ ಮಾರಲ್. ದೇರ್ ಶುಡ್ ಬಿ ನೋ ಶೆಲ್ಫಿಶ್ ಇಂಟ್ರೆಸ್ಟ್ ಇನ್ ಪರ್ಫಾರ್ಮಿಂಗ್ ದ ಆ್ಯಕ್ಟ್. ಯಾವುದೇ ರೀತಿಯಾಗಿ ವೈಯಕ್ತಿಕ ಸೆಲ್ಫಿಶ್ ಭಾವನೆಗಳನ್ನು ಇಟ್ಟುಕೊಳ್ಳದೆ ಮಾಡಿದ್ದೆ ಆದರೆ ಅದನ್ನು ನಾವೇನಂತ ಕರಿತೀವಿ, ಆ್ಯನ್ ಆ್ಯಕ್ಟ್ ಆಫ್ ಮಾರಲ್ ಅಂತ ಕರಿತೀವಿ. ಇಟ್ ಶುಡ್ ನಾಟ್ ಬಿ ಡನ್ ವಿತ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ರಿವಾರ್ಡ್ ಐದರ್ ಇನ್ ದಿಸ್ ಲೈಫ್ ಆರ್ ಆಫ್ಟರ್ ಡೆತ್. ಈಗ ಬದುಕಿದ್ದಾಗಲೂ ಕೂಡ ಮತ್ತು ಸತ್ತಾಗಲೂ ಕೂಡ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಲ್ಲದೆ ನಾವೇನಾದರೂ ಕೆಲಸಗಳನ್ನು ಮಾಡಿದ್ದೆ ಆದರೆ ಇಟ್ ಈಸ್ ಆ್ಯನ್ ಆ್ಯಕ್ಟ್ ಆಫ್ ಮಾರಲ್ ಆರ್ ಇಟ್ ಈಸ್ ಆ್ಯನ್ ಆ್ಯಕ್ಟ್ ಆಫ್ ಗುಡ್ ಅಂತ ಏನು ಮಾಡ್ತಾರೆ, ಗಾಂಧೀಜಿಯವರು ಕರೀತಾರೆ. ಸೊ ನೆಕ್ಸ್ಟ್ ಕ್ವೆಶನ್, ಹೌ ಡಿಡ್ ಫಾಸ್ಚರ್ ಡೆವಲಪ್ ದ ಐಡಿಯಾ ಆಫ್ ಇಮ್ಯುನಿಟಿ. ಪಾಶ್ಚರ್ ಅವರು ಒಂದು ಇಮ್ಯುನಿಟಿಯನ್ನು ಯಾವ ರೀತಿ ಡೆವಲಪ್ ಮಾಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡಿದಾಗ ದ ರೈಟ್ ಆನ್ಸರ್ ಈಸ್ ಲೂಯಿಸ್ ಪಾಶ್ಚರ್ ವಾಸ್ ಟ್ರೈಯಿಂಗ್ ಟು ಡಿಸ್ಕವರ್ ಎ ಕ್ಯೂರ್ ಫಾರ್ ದ ಡೆಡ್ಲಿ ಡಿಸೀಸ್ ಆಫ್ ಅಂಥ್ರಾಕ್ಸ್. ಅಂಥ್ರಾಕ್ಸ್ ರೋಗಕ್ಕೆ, ಈ ಮಾರಣಾಂತಿಕ ಅಂಥ್ರಾಕ್ಸ್ ರೋಗಕ್ಕೆ ಏನು ಮಾಡ್ತಾರೆ, ಮದ್ದನ್ನು ಕಂಡುಹಿಡಿಬೇಕಂತೇಳಿ ಲೂಯಿಸ್ ಪಾಶ್ಚರ್ ಅವರು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತಾರೆ. ಹಿ ಫೌಂಡ್ ದ್ಯಾಟ್ ಎ ಕೌ ಕುಡ್ ನಾಟ್ ಸಫರ್ ಫ್ರಮ್ ಆಂಥ್ರಾಕ್ಸ್ ಟ್ವೈಸ್. ಯಾವುದೇ ಒಂದು ಪ್ರಾಣಿ ಆಗಲಿ ಅಥವಾ ಯಾವುದೇ ಒಂದು ಆಕಳಾಗಲಿ, ಸಿಪ್ಪಾಗಲಿ, ಒಂದು ಸಾರಿ ಅಂಥ್ರಾಕ್ಸ್ ರೋಗ ಬಂದಿತ್ತು ಅಂತಂದಾಗ ಇನ್ನೊಂದು ಬಾರಿ ಯಾವುದೇ ಕಾರಣಕ್ಕೂ ಅಂಥ್ರಾಕ್ಸ್ ರೋಗ ಬರೋದಿಲ್ಲ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಎ ಕೌ ಕುಡ್ ನಾಟ್ ಸಫರ್ ಫ್ರಮ್ ಆಂಥ್ರಾಕ್ಸ್ ಟ್ವೈಸ್, 2 ಬಾರಿ ರೋಗಕ್ಕೆ ತುತ್ತಾಗುವುದಿಲ್ಲ ಅನ್ನುವಂಥದ್ದನ್ನು ತಿಳಿಸ್ತಾರೆ. ದಿಸ್ ಲೆಡ್ ಹಿಮ್ ಟು ಥಿಂಕ್ ದ್ಯಾಟ್ ವೀಕ್ ಜರ್ಮ್ಸ್ ಕುಡ್ ಕ್ರಿಯೇಟ್ ಇಮ್ಯುನಿಟಿ. ಈ ವೀಕ್ ಜರ್ಮ್ಸ್ಗಳು ಏನು ಮಾಡ್ಬೋದು, ಅಂದು ಇಮ್ಯುನಿಟಿಯನ್ನು ಸೃಷ್ಟಿ ಮಾಡ್ಬೋದು ಅನ್ನುವಂಥದ್ದನ್ನು ತಿಳ್ಕೊಂಡು ಆ ಒಂದು ಆಕಳಿಗಳಿಗೆ ಏನು ಮಾಡ್ತಾರೆ, ವೀಕ್ ಜರ್ಮ್ಸ್ಗಳನ್ನು ಇಂಜೆಕ್ಟ್ ಮಾಡಿಕೊಂಡು ಅದನ್ನು ಕೂಡಿ ಎಕ್ಸ್ಪೆರಿಮೆಂಟನ್ನು ಇಲ್ಲಿ ಮಾಡ್ತಾರೆ. ಸೊ ಹಿ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ಸ್ ಬೈ ಇಂಜೆಕ್ಟಿಂಗ್ ವೀಕ್ ಜರ್ಮ್ಸ್ ಇಂಟು ಸೀಪ್. ಹಾಗೆ ಕುರಿಗಳಿಗೂ ಕೂಡ, ಕೆಲವು ಕುರಿಗಳಿಗೆ ಏನು ಮಾಡ್ತಾನೆ, ವೀಕ್ ಜರ್ಮ್ಸ್ಗಳನ್ನು ಇಂಜೆಕ್ಟ್ ಮಾಡ್ತಾನೆ. ಅದಾದ ನಂತರ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೀಸ್ ಎಕ್ಸ್ಪೆರಿಮೆಂಟ್ ಪ್ರೂವ್ಡ್ ಸಕ್ಸಸ್ಫುಲ್ಲಿ. ನೋಡಿರಿ, ಆ ಒಂದು ಎಕ್ಸ್ಪೆರಿಮೆಂಟ್ಗಳು ಏನಾಗ್ತದೆ, ಸಕ್ಸಸ್ಫುಲ್ಲಾಗಿ ಬದಲಾವಣೆ ಆಗ್ತದೆ. ಆ್ಯಂಡ್ ಹೆಲ್ಪ್ಡ್ ಡೆವಲಪ್ ದ ಐಡಿಯಾ ಆಫ್ ವ್ಯಾಕ್ಸಿನೇಷನ್ ಆ್ಯಂಡ್ ಇಮ್ಯುನಿಟಿ. ಇವನ ಒಂದು ಕಾಲದಲ್ಲೇ ವ್ಯಾಕ್ಸಿನೇಷನ್ ಅನ್ನುವಂಥದ್ದನ್ನು ಏನು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಸೊ ಇದೆಲ್ಲ ಈ ರೀತಿಯಾಗಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ರಿಪೀಟೆಡ್ ಕ್ವಶನ್ಸ್ಗಳು ನಿಮ್ಮ ಪ್ರಿಪ್ರೇಟರಿಯಲ್ಲಿ ಸಾಕಷ್ಟು ಬಂದಿದ್ದಾವೆ. ನೆಕ್ಸ್ಟ್ ಆ ಕ್ವಶನ್ ಬ್ಯಾಂಕ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಪರೀಕ್ಷೆಗೂ ಕೂಡ 100% ಬರುವಂಥ ಚಾನ್ಸ್ಗಳಿದ್ದಾವೆ. ಇದನ್ನು ಸರಿಯಾಗಿ ನೀವು ಓದ್ಕೊಳ್ಳಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.